ಆ್ಯಕ್ಚುಲಿ ಜನರಲಿ ಚಿಕ್ಕ ವಯಸ್ಸಿಂದ ಸ್ವಲ್ಪ ಇಂಟ್ರೋವರ್ಟು. ಏನು ಅಂಥ ಸ್ಪಾಂಟೇನಿಟಿ ಆಗಲಿ, ಸ್ಪಾಂಟೇನಿಯಸ್ ಆಗಿ ಒಂದು ಜೋಕ್ ಕಟ್ ಮಾಡಿ ನಗಿಸೋದಾಗಲಿ ಇದೆಲ್ಲ ನನಗೆ ಬರ್ತಾ ಇರಲಿಲ್ಲ. ನನ್ನೊಳಗೆ ಒಬ್ಬ ಒಳ್ಳೆ ಕಾಮಿಡಿಯನ್ ಇದ್ದಾನೆ, ನನ್ನೊಳಗೆ ಒಬ್ಬ ಕಾಮಿಕ್ ರೈಟರ್ ಇದ್ದಾನೆ ಅಂತ ನನಗೆ ಗೊತ್ತಿರಲಿಲ್ಲ. ಇನ್ಫ್ಯಾಕ್ಟ್ ನಾನೊಬ್ಬ ರೈಟರ್ ಆಗ್ತೀನಿ ಅಂತಲೇ ನನಗೆ ಐಡಿಯಾ ಇರಲಿಲ್ಲ. ಯಾವಾಗ ಯೋಗರಾಜ್ ದಿಮಾಕು ಸ್ಕ್ರೀನ್ ಪ್ಲೇಗೆ ಕೂತ್ಕೊಂಡು ಆ ಸ್ಕ್ರೀನ್ ಪ್ಲೇ ಮಾತಾಡ್ತಾ ಡಿಸ್ಕಷನ್ ಮಾಡ್ತಾ ಆ ಸ್ಪಾಟಲ್ಲಿ ಸುಮಾರು ಒನ್ಲೈನರ್ಸ್ ಆಗಿರ್ಬೋದು ಅಥವಾ ಆವಾಗ ಬರ್ತಾಯಿತ್ತು ಸ್ಪಾಂಟೇನಿಯಸ್ ಆಗಿ. ಈಗ ಜನರಲ್ಲಾಗಿ ನಾವು ಫ್ಯಾಮಿಲಿಯವರು ಅಥವಾ ನೀವು ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಮಾತಾಡುವಾಗ ಅಷ್ಟೊಂದೆಲ್ಲ ನಾನೇನು ನಗಿಸ್ತಾ ಇರಲಿಲ್ಲ. ಸ್ವಲ್ಪ ಸೀರಿಯಸ್ ಕೈಂಡ್ ಆಫ್ ಕ್ಯಾರೆಕ್ಟರ್ ನಂದು ಮುಂಚೆಯಿಂದ. ನಾನು ಯೋಗರಾಜ ಸಿನಿಮಾಗೆ ಸ್ಕ್ರೀನ್ ಪ್ಲೇ ಮಾಡಿದ್ವಿ ನಾವು, ದಯಾಳ್ ಅವರೆಲ್ಲ. ಡೈಲಾಗ್ ಬರೀರಿ ಅಂತ ಹೇಳಿದ್ರು. ಸರ್ ನನಗೆ ಡೈಲಾಗೆಲ್ಲ ಬರೆಯೋಕ್ಕೆ ಬರೋಲ್ಲ, ಐಡಿಯಾನೇ ಇಲ್ಲ ನನಗೆ. ಅಷ್ಟೆಲ್ಲ ಅಂದರೂ ಸಿನಿಮಾಗೆ ಡೈಲಾಗ್ ಬರೆಯುವಷ್ಟು ಕೆಪಾಸಿಟಿ ಇಲ್ಲ. ಏನೋ ಸಣ್ಣ ಪುಟ್ಟ ಸ್ಕೂಲಲ್ಲಿ ಕಾಲೇಜಲ್ಲಿ ನಾಟಕಗಳಿಗೆ ಬರಿಬೋದು ಅಷ್ಟೇ. ಒಂದು ಸಿನಿಮಾ ಅಂದರೆ ಇಟ್ಸ್ ಅ ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ, ಬರಲ್ಲ ನನಗೆ ಅಂತಲೇ ಹೇಳಿದೆ. ಇಲ್ಲ ಸ್ಕ್ರೀನ್ ಪ್ಲೇ ಮಾಡಿದ್ದೀವಿ ಒಟ್ಟಿಗೆ ಕೂತ್ಕೊಂಡು, ಆ ಸ್ಕ್ರೀನ್ ಪ್ಲೇನಲ್ಲೇ ಸುಮಾರು ಕೀ ಡೈಲಾಗ್ಸ್ ಎಲ್ಲ ಬಂದಿದೆ, ನೀವು ಒಂಚೂರು ಎಫರ್ಟ್ ಹಾಕಿದ್ರೆ ಬರಿಬಹುದು, ನಿಮ್ಮಲ್ಲಿದೆ ಆ ಕೆಪಾಸಿಟಿ ಅಂತ ಹೇಳಿದ್ರು. ಇದೇನು ಗುರು ನನಗಿಲ್ಲರ ನಂಬಿಕೆ ಈಯಪ್ಪ ನನ್ನ ಮೇಲೆ ತೋರಿಸ್ತಾ ಇದ್ದಾರಲ್ಲ ದಯಾಳವರು ಅಂತ ಆಶ್ಚರ್ಯ ಆಯಿತು. ಅವ್ರು ಹಾಗೆ ಹೇಳಿ ನಮ್ಮ ಮನೆಗೆ ಟ್ರಾವೆಲ್ ಮಾಡ್ತಾಯಿದ್ವಿ, ನಾನು ನಮ್ಮ ಇನ್ನೊಬ್ಬ ಕೋ ರೈಟ್ರು ವಿನೋದ್ ಪನ್ನ ಅಂತ. 2 ಸೀನ್ ಐ ಜಸ್ಟ್ ಡ್ರೈವ್ ಮಾಡ್ತಾ ನೆರೇಟ್ ಮಾಡಿದೆ. ನಾನು ಬರೀಲಿಲ್ಲ, ನಾನು ನೆರೇಟ್ ಮಾಡ್ತಾ ಇರ್ಬೇಕಾದ್ರೆ ನಗ್ತಾ ಇದ್ದ ಅವನು. ಆವಾಗ ಪರವಾಗಿಲ್ಲ ಗುರು ನನ್ನ ಒಳಗಡೆ ಇಷ್ಟೊಂದು ಕಾಮಿಕ್ ಸೆನ್ಸ್ ಇದೆ ಅಂತ ಇಮಿಡಿಯೇಟ್ಲಿ ಮನೆಗೆ ಹೋಗಿ ಸುಮ್ಮನೆ ಪೆನ್ ಇಟ್ಕೊಂಡು ಬರೆಯೋಕ್ಕೆ ಶುರು ಮಾಡಿದೆ. ಸುಮಾರು ನನಗೆ ಗೊತ್ತಿಲ್ಲದೆ ರಪ 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 ಅಂತ ಒಂದು ಕಾಮಿಕ್, ಅದೇ ಡಾರ್ಕ್ ಹ್ಯೂಮರ್ ಅಂತ ಏನು ಹೇಳ್ತೀರಿ, ಆ ಥರದ್ದು ಒಂದು ಹ್ಯೂಮರಸ್ ಸ್ಟೇಟ್ಮೆಂಟ್ಸ್ ಬರುವ ಡೈಲಾಗ್ಸ್ನೆಲ್ಲ ರಪ ರಪ ಬಂದ್ಬಿಡ್ತು. ಆವಾಗಲೇ ಗೊತ್ತಾಗಿದ್ದು, ಓಹೋ ಗುರು ನಮ್ಮ ಒಳಗಡೆ ಒಬ್ಬರು ಅಣ್ಣವರಿದ್ದಾರೆ, ಜೋಕರ್ ಇದ್ದಾರೆ. ಅಂದರೆ ನಾನ್ಸೆನ್ಸ್ ಕಾಮಿಡಿ ಬರಲ್ಲ, ಒಂದು ಸೆನ್ಸಿಬಲ್ ಕಾಮಿಡಿ ಹೇಳುವಂತಹ ವ್ಯಕ್ತಿತ್ವ ಒಳಗಡೆ ಇದೆ ಅಂತ ಆವಾಗಲೇ ಅನಿಸಿದ್ದು. ಸೊ ಅಲ್ಲಿಂದ ಆಚೆಗೆ ಮೇ ಬಿ ನಾವು ಸುಮಾರು ಚಿಕ್ಕ ವಯಸ್ಸಿಂದ ನಮಗೆ ಈ ಕಾಮಿಡಿ ಫಿಲಮ್ಗಳನ್ನ ಹೆಚ್ಚು ನೋಡಿ ಅದರ ಟೈಮಿಂಗ್ನ ಫಾಲೋ ಮಾಡಿ ಈಗ ಅದು ಹೆಲ್ಪ್ ಆಗ್ತಿದೆ. ಸೊ ಟೈಮಿಂಗ್ ಅಂದರೆ ಏನು, ಇಂಟೋನೇಷನ್ ಅಂದರೆ ಏನು, ಕಾಮಿಡಿಯಲ್ಲಿ ಮುಖ್ಯವಾಗಿ ನಿಮಗೆ ವರ್ಕ್ ಆಗೋದು ಒಂದು ಟೈಮಿಂಗು, ಇನ್ನೊಂದು ಇಂಟೋನೇಷನ್ನು. ಈ ಕೆಲವು ಆಂಗಿಕ ಕಾಮಿಡಿ ಇರ್ತವೆ, ಅದು ಎಲ್ಲರೂ ಮಾಡಿದ್ರೆ ಚೆನ್ನಾಗಿರಲ್ಲ. ಕೆಲವು ಕಲಾವಿದರು ಇರ್ತಾರೆ, ಅವರು ಆಂಗಿಕ ಚೇಷ್ಟೆ, ಆಂಗಿಕವಾಗಿ ಒಂಥರ ಎಕ್ಸಾಜರೇಟೆಡ್ ಎಕ್ಸ್ಪ್ರೆಷನ್ನು, ಎಕ್ಸಾಜರೇಟೆಡ್ ವಾಯ್ಸ್ ಮಾಡ್ಯುಲೇಷನ್ನು, ಥ್ರೋ, ಇಂಥವೆಲ್ಲ ಮಾಡಿದ್ರೆ ಕೆಲವು ನಟರಿಗೆ ಅದು ಸೂಟ್ ಆಗುತ್ತೆ. ಇನ್ನು ಕೆಲವು ನಟರು ಸುಮ್ಮನೆ ಫ್ಲ್ಯಾಟಾಗಿ ಡೈಲಾಗ್ ಹೇಳಿದ್ರು ಎದುರುಗಡೆ ವ್ಯಕ್ತಿ ನಗ್ತಾನೆ. ಸೊ ಆ ಫ್ಲ್ಯಾಟಾಗಿ ಡೈಲಾಗ್ ಹೇಳಿದ್ರು ನಗುವಂಥ ಕ್ಯಾರೆಕ್ಟರ್ ನಾನು.